ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ದೇವಜನರೇ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನಾವು ವಿಸ್ತಾರವಾಗಿ ನಾವು ಕಳೀತಾ ಇದ್ದೇವೆ. ನೀವು ಸಹ ಇದನ್ನು ನೋಡುವುದರಲ್ಲಿ ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ. ಕಳೆದ ಸಂಚಿಕೆ ಮೂಲಕವಾಗಿ ಅನೇಕರು ನೀವು ಉತ್ತೇಜಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನೆನೆಸ್ಕೊಳ್ತೇವೆ. ಇನ್ನೊಬ್ಬರ ಭಾರವನ್ನು ಹೊರುವಂಥ ಒಂದು ಕಾರ್ಯದಲ್ಲಿ, ಇನ್ನೊಬ್ಬರನ್ನು ಕ್ರಿಸ್ತನ ಕಡೆಗೆ ನೀವು ಹೊರುವಂಥ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಎಂಬುದಾಗಿ ನೆನೆಸ್ಕೊಳ್ತೇವೆ. ಇವತ್ತು ಕೂಡ ನಾವು ಈ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಪಾಸ್ಟರ್ ಸಜ್ಜಿ ವರ್ಗೀಸ್ ಅವರು ಇದ್ದಾರೆ. ಅವರು ಬೆಂಗಳೂರಲ್ಲಿ ಸೇವೆ ಮಾಡ್ತಾ ಇರುವವರು. ಯೇಸು ಕ್ರಿಸ್ತನ ನಾಮಲ್ಲಿ ಆಸರೆ ಟಿವಿಯಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೇಸಲೋಣ. ಪಾಸ್ಟರ್, ಕಳೆದ ಸಂಚಿಕೆಯಲ್ಲಿ ಯೇಸು ಕ್ರಿಸ್ತನ ಎರಡನೆಯ ಕಾಲಘಟ್ಟದ ಅಥವಾ ಎರಡನೇ ವರ್ಷದ ಸೇವೆಯಲ್ಲಿ ಮಧ್ಯಕಾಲದ ಸೇವೆ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಕಪೆರ್ನೌಮಿಗೆ ಬಂದು ಯೇಸು ಸ್ವಾಮಿ ಅಲ್ಲಿ ಪಾರ್ಶ್ವವಾಯು ರೋಗಿಯನ್ನು ಸೌಖ್ಯ ಮಾಡಿದ್ದನ್ನು ನಮಗೆ ವಿಸ್ತಾರವಾಗಿ ತಿಳಿಸಿದರು. ಆನಂತರ ಆತನ ಸೇವೆಯನ್ನು ತಿಳಿಯಪಡಿಸಬಹುದಾ ಪಾರ್ಶ್ವ? ಖಂಡಿತ. ನಾವು ಲೂಕನ ಸುವಾರ್ತೆಯ ಕ್ರಮಾನುಸಾರವಾಗಿ ಕಲಿಯುವುದಾದರೆ, ಯೇಸು ಸ್ವಾಮಿ ಕಪೆರ್ನೌಮಿನ ಮನೆಗೆ ಬಂದು ಅಲ್ಲಿ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದ ಮೇಲೆ ನಂತರ ನಡೆಯುವಂಥ ಘಟನೆ, ಯೇಸು ಕ್ರಿಸ್ತನ ಘಟನಾವಳಿಗಳ ಕ್ರಮಾನುಸಾರವಾಗಿ ಮತ್ತಾಯಿ ಎಂಬಂತಹ ವ್ಯಕ್ತಿಯನ್ನು ಯೇಸು ಸ್ವಾಮಿ ತನ್ನ ಶಿಷ್ಯ ವೃಂದಕ್ಕೆ ಸೇರಿಸಿಕೊಳ್ಳುವುದನ್ನು ನಾವು ಕಲಿತೇವೆ. ಲೂಕನ ಸುವಾರ್ತೆಯಲ್ಲಿ ಅದು ಇಲ್ಲ, ಆದರೆ ಮತ್ತಾಯನ ಸುವಾರ್ತೆ ಮತ್ತು ಮಾರ್ಕನ ಸುವಾರ್ತೆಯಲ್ಲಿ ನಾವು ಅದನ್ನು ಕಲೀಲಿಕ್ಕೆ ಸಾಧ್ಯ. ಅಂದರೆ ಈ ಕಾಲಘಟ್ಟದವರೆಗೆ ಯೇಸು ಸ್ವಾಮಿಯೊಟ್ಟಿಗೆ 12 ಮಂದಿ ಶಿಷ್ಯರು ಇದ್ದಿರಲಿಲ್ಲ? ಇಲ್ಲ. ಈ ಕಾಲದ ತನಕ ಯೇಸು ಸ್ವಾಮಿ ಜೊತೆಯಲ್ಲಿ 6 ಮಂದಿ ಮಾತ್ರ ಇದ್ದಾರೆ. ಆಮೇಲೆ ನಾನು ಮುಂದಕ್ಕೆ ಬರಲಿಕ್ಕಿದ್ದೇನೆ. ಆಮೇಲೆ ನಾವು 1-2 ಎಪಿಸೋಡ್ ಆದಮೇಲೆ ನಾವು ಮುಂದಕ್ಕೆ ಕಲಿಯುವಾಗ ಯೇಸು ಸ್ವಾಮಿ ಆ ಶಿಷ್ಯರ ಸಂಖ್ಯೆಯನ್ನು 12 ಮಂದಿಯನ್ನು ಪೂರ್ತಿಗೊಳಿಸ್ತಾ ಇದ್ದಾನೆ. ಈಗ ಯೇಸು ಸ್ವಾಮಿಯ ಜೊತೆಯಲ್ಲಿ 12 ಮಂದಿ ಇಲ್ಲ, ಬಹಳಷ್ಟು ಶಿಷ್ಯ ವೃಂದ ಇದ್ದಾರೆ. ಅವರ ಜೊತೆಯಲ್ಲಿ ನಡೆಯುವರು ಇದ್ದಾರೆ, ಜೊತೆಯಲ್ಲಿ ಶಿಷ್ಯರು ಬೇರೆಯವರಲ್ಲಿ ಇರ್ಬೋದು. ಆದರೆ ಒಂದು ಅಪೊಸ್ತಲರು ಎಂಬ ಒಂದು ನೇಮಕಾತಿ, ಅವರನ್ನ ಅಪಾಯಿಂಟ್ ಮಾಡುವಂಥದ್ದು ಈಗ ಅಲ್ಲ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಈ ಸಂದರ್ಭದಲ್ಲಿ ಬೇಕಾದಷ್ಟು ಶಿಷ್ಯರು 12-20 ಇರ್ಬೋದು, ನಮಗೆ ಗೊತ್ತಿಲ್ಲ ಎಷ್ಟು ಮಂದಿ ಇದ್ದಾರೆ ಅಂತ. ಅಂದರೆ ಪರ್ಟಿಕ್ಯುಲರ್ ಆಗಿ 6 ಮಂದಿ ಅಂತೂ ಇದ್ದಾರೆ. ಯಾಕಂದರೆ ನಾವು ಇಂದಿನ ಅಧ್ಯಾಯಗಳಲ್ಲಿ ಕಲಿತ ಹಾಗೆ ಪೇತ್ರ ಮತ್ತು ಆಂದ್ರೆಯ ಅವರಿಬ್ಬರು ಸಹೋದರರು, ಮತ್ತು ಜೆಬದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನ ಅವರು ಇಬ್ಬರು ಸಹೋದರರು, ಮತ್ತು ಫಿಲಿಪ್ ಮತ್ತು ಬರ್ತಲೋಮಾಯಿ ಆಗಿರ್ಬೋದು ನಮ್ಮ ಯೋಹಾನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಕರೆಯುವಂತಹ ನತಾನಿಯೇಲ್. ಹೀಗೆ 6 ಮಂದಿ ಯೇಸು ಸ್ವಾಮಿ ಜೊತೆಯಲ್ಲಿ ಈಗ ಇದ್ದಾರೆ. ಈಗ 7ನೇವನಾದ ಮತ್ತಾಯನನ್ನು ಯೇಸು ಸ್ವಾಮಿ ಸೇರಿಸಿಕೊಳ್ತಾ ಇದ್ದಾನೆ. ಆ ಭಾಗ ನಾವು ಕಲಿಯುವಂಥದ್ದು ನಮ್ಮ ಆತ್ಮಿಕ ಜೀವಿತದಲ್ಲಿ ಕೆಲವೊಂದು ಆತ್ಮಿಕ ಸತ್ಯ ಪ್ರಕಟಗೊಳ್ಳುವುದಕ್ಕೆ ಕಾರಣವಾಗಿದೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 9ನೇ ವಾಕ್ಯದಿಂದ 13ನೇ ವಾಕ್ಯದ ತನಕ, ಆಮೇಲೆ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯದ 13ನೇ ವಚನದಿಂದ 17ನೇ ವಾಕ್ಯದ ತನಕ ನಾವಲ್ಲಿ ಮತ್ತಾಯನನ್ನು ಸ್ವಾಮಿ ಕರೆಯುವುದನ್ನು ನಾವು ಕಲಿತೇವೆ. ಇದರಲ್ಲಿ ಒಂದು ಪ್ರತ್ಯೇಕತೆ, ಮಾರ್ಕ ಬಿಟ್ಟು ಮತ್ತಾಯನ ಆರಿಸುವಿಕೆಯನ್ನು ಮತ್ತಾಯನೇ ಬರೀತಾ ಇದ್ದಾನೆ, ತನ್ನ ಕುರಿತಾಗಿ ತಾನೇ ಬರೀತಾ ಇದ್ದಾನೆ. ಆ 2 ಭಾಗವನ್ನು ನಾವು ಕಂಪೇರ್ ಮಾಡಿ ಕಲಿಯುವುದಾದರೆ, ಮತ್ತಾಯನು ತನ್ನನ್ನು ಅಷ್ಟೊಂದು ಮರ್ಯಾದೆ ಕೊಟ್ಟು ಬರೀತಾ ಇಲ್ಲ ತನ್ನ ಕುರಿತಾಗಿ. ಮಾರ್ಕನ ಸ್ವಾರ್ಥ ನಾವು ಕಲಿಯುವಾಗ ಮಾರ್ಕ ಬಹಳ ರೆಸ್ಪೆಕ್ಟ್ಫುಲಿ, ಬಹಳ ಗೌರವ ಸ್ಥಾನವನ್ನು ಮತ್ತಾಯಿ ಕೊಡ್ತಾ ಇದ್ದಾರೆ. ಅಂದರೆ ಆಲ್ಫಾಯನ ಮಗನಾದ ಲೇವಿ ಎಂಬುದಾಗಿ ಉಪಯೋಗಿಸ್ತಾ ಇದ್ದಾನೆ ಮಾರ್ಕ. ಆಲ್ಫಾಯನ ಮಗನಾದ ಲೇವಿಯನನ್ನು ಯೇಸು ಸ್ವಾಮಿ ಕರೆದನು. ಅವನು ಸುಂಕ ವಸೂಲು ಮಾಡುತ್ತಿರುವಾಗ ಯೇಸುವಿನ ಕರೆಗೆ ಹೋಗೊಟ್ಟು ಆತನ ಎಲ್ಲವನ್ನು ಬಿಟ್ಟು ಸ್ವಾಮಿಯನ್ನು ಹಿಂಬಾಲಿಸಿದನು ಎಂಬುದಾಗಿ ನಾವು ಓದ್ತೇವೆ. ಆದರೆ ಮತ್ತಾಯ ತನ್ನ ಕುರಿತಾಗಿ ಬರೆಯುವಂಥದ್ದು ಸುಂಕದ ಮತ್ತಾಯಿ ಅಂತ. ಸುಂಕದಲ್ಲಿ ಅವನ ಕೆಲಸ ಸುಂಕ ಮಾಡುವಂಥ, ಅದರಿಂದ ಅಂದರೆ ಸಮಾಜದಲ್ಲಿ ಆ ಕಾಲಘಟ್ಟದಲ್ಲಿ ಸುಂಕ ಮಾಡುವವರಿಗೆ ಅಷ್ಟು ಬೆಲೆ ಕೊಡ್ತಿಲ್ಲ. ಅಂದರೆ ಈ ವ್ಯಕ್ತಿಗಳು ರೋಮನ್ನರಿಗೋಸ್ಕರ ಸುಂಕ ವಸೂಲು ಮಾಡ್ತಾ ಇರುವಂಥದ್ದು. ರೋಮನ್ ಸಾಮ್ರಾಜ್ಯದ ಕೆಳಗೆ ಇಸ್ರಾಯೇಲ್ನ ಈ ಪ್ರೊವಿನ್ಸ್ ಇತ್ತು. ಆದ್ದರಿಂದ ಇಲ್ಲಿನ ಕೆಲಸಗಾರರೆಲ್ಲ ರೋಮನರಿಗೋಸ್ಕರ ಸುಂಕವನ್ನು ವಸೂಲು ಮಾಡುವಂಥ ಕೆಲಸ. ಆದ್ದರಿಂದ
ಸಮಾಜದಲ್ಲಿ ಇವರಿಗೆ ಅಷ್ಟೊಂದು ಸ್ಥಾನ ಇರಲಿಲ್ಲ. ಇವರನ್ನು ಸುಂಕದವರು ಮತ್ತು ಪಾಪಿಗಳು ಎಂಬುದಾಗಿ ಕರೀತಾ ಇದ್ರು. ಸುಂಕದವರು ಮತ್ತು ಪಾಪಿಗಳು, ಫರಿಸಾಯರು ಇವರನ್ನ ಆ ರೀತಿ ಕರೀತಾ ಇದ್ರು, ಸುಂಕದವರು ಮತ್ತು ಪಾಪಿಗಳು. ಅಂದರೆ ಪಾಪಿ ಸುಂಕದವ ಒಂದೇ ಈಕ್ವಲ್ ಸ್ಥಾನ. ಆ ಒಂದು ಸ್ಥಾನಮಾನ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ರು. ಯಾಕಂದರೆ ಅವರು ಅವರಿಗೋಸ್ಕರ ಅಲ್ಲ, ಬೇರೆ ಒಂದು ರಾಜ್ಯಕ್ಕೋಸ್ಕರ ಯಹೂದ್ಯರಿಂದ ಹಣ ಕಲೆಕ್ಟ್ ಅಥವಾ ಸುಂಕ ಕಲೆಕ್ಟ್ ಮಾಡುವುದರಿಂದ ಒಬ್ಬ ಪಾಪಿಯ ಗುಂಪಿಗೆ ಇವರನ್ನ ಫರಿಸಾಯರು ಪರಿಗಣಿಸ್ತಾ ಇದ್ರು. ಅದರಿಂದ ಸುಂಕದವರು ಮತ್ತು ಪಾಪಿಗಳು ಅಂತ ಹುದುವಾದಂಥ ಒಂದು ಫ್ರೇಸ್ ಅವರು ಉಪಯೋಗಿಸ್ತಾ ಇದ್ರು. ಈ ಸಮಾಜದಲ್ಲಿ ಇವರು ಬಹಳ ಕೀಳ್ಮಟ್ಟದವರು, ಜನರು ಬಹಳ ಕಡೆಗಣಿಸಿ ನೋಡುವಂಥವರು. ಇಂಥವರನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಲ್ಲಿ ಒಬ್ಬನಾಗಿ ಆರಿಸಿಕೊಳ್ತಾ ಇದ್ದಾನೆ. ಇವತ್ತು ಸಹ ಸಮಾಜದಲ್ಲಿ ಅನೇಕ ಅಸ್ಪೃಶ್ಯರು ಅಂತ ಇದ್ದಾರೆ, ಸಮಾಜದಲ್ಲಿ ಕೀಳ್ಮಟ್ಟದವರು ಅಂತ. ಯಾರೂ ಕೀಳ್ಮಟ್ಟದವರು, ಎಲ್ಲ ಸಮಾನರೇ. ಆದರೆ ಸಮಾಜ ಜನರು ಅವರನ್ನ ಏನು ಮಾಡಿದ್ದಾರೆ, ಭೇದ ಭಾವ ಮಾಡಿಕೊಂಡು ನಾವು ಆ ಮಟ್ಟದವರು, ಇವರು ಕೆಳಮಟ್ಟದವರು ಅಂತ ಮನುಷ್ಯನೇ ಅದನ್ನು ಮಾಡಿರುವಂಥದ್ದು. ಮನುಷ್ಯರೆಲ್ಲರೂ ದೇವರ ಸೃಷ್ಟಿ, ಯಾರೂ ಕೆಳಗೂ ಇಲ್ಲ, ಯಾರೂ ಮೇಲಿಲ್ಲ, ಎಲ್ಲರೂ ದೇವರ ಮುಂದೆ ಸಮಾನರು. ಆದರೆ ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ, ತನ್ನ ಅಧಿಕಾರಕ್ಕಾಗಿ ಜನರನ್ನು ವಿಭಾಗಿಸಿ, ಕೆಲವರು ಕೆಳಗಿನವರು, ಕೆಲವರು ಮೇಲಿನವರು ಅಂತೇಳಿ ಸಮಾಜವನ್ನು ವಿಂಗಡಿಸುವ ಕೆಲಸ ಇವತ್ತು ಮನುಷ್ಯ ಮಾಡಿರುವಂಥದ್ದು, ದೇವರು ಮಾಡಿಲ್ಲ. ಅಂತಹ ಸಮಾಜ ಕೆಳಮಟ್ಟದಲ್ಲಿ ಹಾಕಿದಂತಹ ವ್ಯಕ್ತಿಗಳನ್ನು ಉದ್ಧರಿಸುವ ಕೆಲಸವೇ ಯೇಸು ಸ್ವಾಮಿ ಮಾಡಿದ್ದು. ಯೇಸು ಸ್ವಾಮಿ ಬಂದದ್ದು ನೀತಿವಂತರಿಗೋಸ್ಕರ ಆಗಿರಲಿಲ್ಲ, ಪಾಪಿಗಳಿಗೋಸ್ಕರ ಆಗಿತ್ತು. ಮುಂದಿನ ಭಾಗ ನಾವು ಕಲಿಯುವಾಗ ಯೇಸು ಕ್ರಿಸ್ತನು ಅಂಥವರ ಮನೆಗೆ ಹೋಗಿ ಊಟ ಮಾಡ್ತಾ ಇದ್ದಾನೆ. ಫರಿಸಾಯರಿಗೆ ಅದು ಇಷ್ಟ ಆಗಲಿಲ್ಲ. ಯಾಕಂದರೆ ಸ್ವಾಮಿಯಲ್ಲಿ ಹೇಳ್ತಾ ಇದ್ದ, ನಾನು ನೀತಿವಂತರಿಗೋಸ್ಕರ ಅಲ್ಲ ಬಂದು, ಪಾಪಿಗಳಿಗೋಸ್ಕರ. ನಾನು ಅವರ ಸಂಗಡ ಹೋದರೆ ಮಾತ್ರವೇ ಅವರನ್ನು ನನಗೆ ಸಂಪಾದಿಸುವುದಕ್ಕಾಗಿ ಸಾಧ್ಯ. ಆದ್ದರಿಂದ ಯೇಸು ಸ್ವಾಮಿ ಈ ಸುಂಕಕ್ಕೆ ಕೂತಿರುವ ಮತ್ತಾಯನನ್ನು ಕರೀತಾ ಇದ್ದಾನೆ. ಮಾರ್ಕ ಲೇವಿಯನಾದ ಆಲ್ಫಾಯನ ಮಗನಾದ ಲೇವಿ ಎಂಬುದಾಗಿ. ಆ್ಯಕ್ಚುಲಿ ಈ ಮತ್ತಾಯ ಲೇವಿ ಗೋತ್ರಕ್ಕೆ ಸಂಬಂಧಪಟ್ಟವನು. ಲೇವಿ ಗೋತ್ರ ಅಂತ ಹೇಳಿದರೆ ಇಸ್ರಾಯೇಲರ ಗೋತ್ರಗಳಲ್ಲಿ ದೇವರಿಗೋಸ್ಕರ ಪ್ರತಿಷ್ಠಿತಗೊಂಡಂಥ ಒಂದು ಗೋತ್ರ ಲೇವಿ. ಲೇವಿಯನ್ನು ದೇವರ ಯಾಜಕ ಸೇವೆಗಾಗಿ ಆರಿಸಿತು. ಅದರಲ್ಲಿ ಆರೋನ್ನ ಕುಟುಂಬವನ್ನು ದೇವರು ಪ್ರತ್ಯೇಕಿಸಿತು. ಅಂದರೆ ಲೇವಿಯರು ಹುದುವಾಗಿ ವಾಕ್ಯ ಗೊತ್ತಿರುವರು. ಯಾಕಂದರೆ ಅವರಿಗೆ ಇತರ ಗೋತ್ರಗಳಿಗಿಂತ, ಇತರ ಕುಲಗಳಿಗಿಂತ ದೇವರ ವಾಕ್ಯದ ಆಳವಾದ ಅರಿವಿತ್ತು. ನಾವು ಈ ಮತ್ತಾಯನ ಸುವಾರ್ತೆಯನ್ನು ಸರಿಯಾಗಿ ಕಲಿಯುವುದಾದರೆ, ಮತ್ತಾಯನ ಸುವಾರ್ತೆಯಲ್ಲಿ ಬಹಳಷ್ಟು ಸಾರಿ ಹಳೆ ಒಡಂಬಡಿಕೆಯ ಕೊಟೇಶನ್ಸ್ ಇದೆ. ಹಳೆ ಒಡಂಬಡಿಕೆಯನ್ನು ಕೋಟ್ ಮಾಡಿದ್ದಾನೆ ಮತ್ತಾಯನು. ಅಂದರೆ ಅವನಿಗೆ ವಾಕ್ಯ ಗೊತ್ತಿತ್ತು. ಹೆಚ್ಚು ಕೋಟಿಂಗ್ಸ್ ಹಳೆ ಒಡಂಬಡಿಕೆ ತಂದಿರುವುದು ಮತ್ತಾಯನು. ಯಾಕಂದರೆ ಅವನು ಮೂಲತಃ ಲೇವಿನು, ಅವನಿಗೆ ಧರ್ಮಶಾಸ್ತ್ರ ಚೆನ್ನಾಗಿ ಗೊತ್ತು. ಆದ್ರೂ ಅವನ ಕೆಲಸ ಸುಂಕದ ಕೆಲಸ. ಒಂದು ವೇಳೆ ಸರ್ಕಾರಿ ಕೆಲಸ, ಅಂದಿನ ಕಾಲದಲ್ಲಿರುವ ಗೌರ್ಮೆಂಟ್ ಜಾಬು. ಆದ್ದರಿಂದ ಸಿಕ್ಕಿದಾಗ ಯಾಕೆ ಬಿಡಬೇಕು ಅಂತೇಳಿ ಅವನು ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡಿರ್ಬೋದು. ಆದರೆ ಮೂಲತಃ ಅವನು ಲೇವಿ ಕುಲದವನು, ದೇವರಿಗೋಸ್ಕರ ಯಾಜಕ ಸೇವೆ ಮಾಡಬೇಕಾದವನು. ಆದರೆ ಅಪ್ಪಿತಪ್ಪಿ ಅವನೊಂದು ಸರ್ಕಾರಿ ಕೆಲಸ ಸಿಕ್ತು. ಅವನು ಸುಂಕ ವಸೂಲು ಮಾಡುವ ಕೆಲಸದಲ್ಲಿ ಇರುವಾಗ ದೇವರು ಅವನನ್ನು ಆ ಸ್ಥಳದಿಂದ ಆರಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನು ಇಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ಸತ್ಯ, ಮತ್ತಾಯನು ಅಪೊಸ್ತಲರ ಪಟ್ಟಿ 10ನೇ ಅಧ್ಯಾಯದಲ್ಲಿ ಬರೆಯುವಾಗ 3ನೇ ವಾಕ್ಯದಲ್ಲಿ ತನ್ನ ಕ್ವಾಲಿಫಿಕೇಷನ್ ಸುಂಕದ ಮತ್ತಾಯಿ ಅಂತ. ಆದರೆ ಇನ್ನೊಬ್ಬರಿಗೆ ಮತ್ತಾಯ ಬಹಳ ಪ್ರಾಧಾನ್ಯತೆ ಕೊಡ್ತಾ ಇದ್ದಾನೆ. ಈಗ ಮತ್ತಾಯನು ಆ ಶಿಷ್ಯರ 12 ಮಂದಿ ಶಿಷ್ಯರ ಪಟ್ಟಿ ಬರೆಯುವಾಗ ಈಗ ಮೊದಲನೆಯವನು ಪೇತ್ರ ಅಂತ. ಪೇತ್ರನಿಗೆ ಮೊದಲನೇ ಸ್ಥಾನ ಕೊಟ್ಟ ಯಾರು? ಮತ್ತಾಯಿ. ಮತ್ತಾಯಿ ಒಂದು 6ನೇ 7ನೇ ಸ್ಥಾನ, ಅದರಲ್ಲೂ ಸುಂಕದ ಮತ್ತಾಯಿ ಅಂತ ಬರೀತಾ ಇದ್ದಾನೆ. ಅವನ ಆ ಡೆಸಿಗ್ನೇಷನ್ ಬಿಡ್ತಾ ಇಲ್ಲ. ನಾನು ಯಾರಾಗಿದ್ದೆ? ನಾನು ಸುಂಕ ವಸೂಲು ಮಾಡುತ್ತಿರುವ ಮತ್ತಾಯಿ ಆಗಿದ್ದೆ. ನಾವಾದರೆ ನಮ್ಮ ಕುರಿತು ಬರೆಯುವಾಗ ಮೊದಲು ನಮ್ಮ ಹೆಸರು ಬರ್ತಿತ್ತು ಅಪೊಸ್ತಲರಲ್ಲಿ, ಮೊದಲನೇವನು ಸಜಿ ಅಂತ ಬರಿತಾ ಇದ್ದೀವಿ ಅಲ್ವಾ? ಮತ್ತೆ ಉಳಿದರೆ ಬಾಕಿಯವ್ರದ್ದು ಹೆಸರು ಬರಿತಾ ಇದ್ದೀವಿ. ಯಾಕಂದರೆ ಅನೇಕ ಸಾರಿ ನಮ್ಮ ಕತೆಗಳಲ್ಲಿ ನಾವೇ ಹೀರೋಗಳು. ಬೇರೆಯವ್ರನ್ನ ನಾವು ಹೀರೋ ಮಾಡೋಕ್ಕೆ ತಯಾರಿಲ್ಲ. ನೀವು ಯಾರೇ ಮಾತನಾಡೋದು ನೋಡಿ, ಅವರ ಕತೆಗಳಲ್ಲಿ ಅವರೇ ಹೀರೋಗಳಾಗ್ತಾ ಇರ್ತಾರೆ. ಅದು ಯಾವತ್ತೂ ದೇವರು ಮೆಚ್ಚುವಂಥದ್ದಲ್ಲ. ನಾವು ಪ್ರೊವರ್ಬ್ಸ್ ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯದಲ್ಲಿ ಸೊಲೊಮೋನ ಹೇಳ್ತಾ ಇದ್ದಾನೆ, ಇನ್ನೊಬ್ಬರು ನಿನ್ನನ್ನು ಸ್ತುತಿಸಲಿ ಅಂತ.
ಅಲ್ವಾ? ಆದರೆ ಇವತ್ತು ನಾವೇ ನಮ್ಮನ್ನು ಸ್ತುತಿ ಹಾಡ್ತಾ ಇದ್ದೇವೆ, ನಾವೇ ನಮ್ಮನ್ನು ಹೊಗಳ್ತಾ ಇದ್ದೇವೆ. ಒಂದು ವೇದಿಕೆ ಸಿಕ್ಕಿದರೆ, ಒಂದು ಸಮಯ ಸಿಕ್ಕಿದರೆ ನಾವು ನಮ್ಮನ್ನೇ ಹೊಗಳಲಿಕ್ಕೆ ಸಮಯ ತೆಗೆದುಕೊಳ್ತೇವೆ ಹೊರತು ಇನ್ನೊಬ್ಬರನ್ನು ನಾವು ಹೊಗಳಲಿಕ್ಕೆ ಸಮಯ ತಗೊಳ್ಳಲ್ಲ. ಒಬ್ಬ ಆತ್ಮಿಕನ ಲಕ್ಷಣ ಅದಲ್ಲ. ಮತ್ತಾಯನು ವಾಸ್ತವಿಕವಾಗಿ ಒಬ್ಬ ಆತ್ಮಿಕ. ಆದ್ದರಿಂದ ಮತ್ತಾಯನು ತನಗೆ ತಾನು ಯಾರು ಅಂತ ಗೊತ್ತು, ನಾನೊಬ್ಬ ಸುಂಕ ವಸೂಲು ಮಾಡುತ್ತಿದ್ದ ವ್ಯಕ್ತಿ, ಆದ್ದರಿಂದ ಅದನ್ನು ಹಾಗೆ ಬರೀತಾ ಇದ್ದಾನೆ. ನಾನು ಅನೇಕ ಆಟೋಬಯೋಗ್ರಾಫಿಗಳನ್ನು ಓದಿದ್ದೇನೆ, ಅನೇಕ ದೇವಸೇವಕರ ದೊಡ್ಡ ದೊಡ್ಡವರ ಜೀವನ ಚರಿತ್ರೆಗಳನ್ನೆಲ್ಲ. ಆದರೆ ನಾನು ಅಲ್ಲಿ ಕಂಡಂಥ ಒಂದು ವಿಪರ್ಯಾಸ ಏನಂತಂದರೆ, ಅವರ ಎಲ್ಲ ಒಳ್ಳೆಯ ಕಾರ್ಯಗಳು ಮಾತ್ರ ಬರೆದಿದೆ. ಅವರು ಯಾರು ತಪ್ಪು ಮಾಡಲಿಲ್ವಾ? ಅವರ ಜೀವನದಲ್ಲಿ ಯಾವ ಮಿಸ್ಟೇಕ್ಸು ಬರಲಿಲ್ವಾ? ಎಷ್ಟೋ ಮಿಸ್ಟೇಕ್ಗಳು ಬಂದಿದೆ, ಅದನ್ನು ಅವರು ಬರೆಯಲ್ಲ. ಯಾವುದು ಬರೆದಿದ್ದಾರೆ? ಅವರು ಮಾಡಿದ ಒಳ್ಳೆಯ ಸಂಗತಿಗಳು ಮಾತ್ರ ಬರೆದಿದೆ. ಆದರೆ ಬೈಬಲ್ ಹಾಗಲ್ಲ. ಬೈಬಲ್ನಲ್ಲಿ ಯಾವ ಭಕ್ತನ ಜೀವಿತ ನೀವು ಕಲೀರಿ, ಅವನು ಮಾಡಿದ ತಪ್ಪುಗಳು ಸಹ ದೇವರು ಸೇರಿಸಿದ್ದಾನೆ. ನಾವು ಬೈಬಲ್ ಬರೆದಿದ್ದರೆ ಹೀಗೆ ಬರೀತಿರಲಿಲ್ಲ. ದೇವರಾತ್ಮ ಬರೆದಿದ್ದರಿಂದ ಈಗ ದಾವೀದನ ಚರಿತ್ರೆ, ದಾವೀದ ಒಬ್ಬ ಭಕ್ತನಾದ ಮನುಷ್ಯ, ಅವನ ಆಟೋಬಯೋಗ್ರಾಫಿ ಬೈಬಲ್ನಲ್ಲಿ ಅಂದರೆ ಅವನ ಜೀವನ ಚರಿತ್ರೆ ಇದೆ. ಅವನು ಮಾಡಿದ ತಪ್ಪುಗಳು ಸಹ ಅದರಲ್ಲಿದೆ. ಅವನು ಊರಿಯನ ಹೆಂಡತಿಯಾದ ಬೆತ್ಷೆಬಳೊಟ್ಟಿಗೆ ಮಾಡಿದ ಘೋರ ಕೃತ್ಯ, ಅದಕ್ಕೆ ಅವನು ಪಶ್ಚಾತ್ತಾಪ ಪಟ್ಟು ಬರೆದ 51ನೇ ಕೀರ್ತನೆ. ಬೇಕಾದರೆ ನಾವು ಆದರೆ ಅದನ್ನು ಎಡಿಟ್ ಮಾಡಿ ಬಿಡ್ತಾ ಇದ್ದೇವೆ, ಅದೆಲ್ಲ ಬೇಡ ಅಂತೇಳಿ, ಒಳ್ಳೇದು ಮಾತ್ರ ಸಾಕು ಅಂತೇಳಿ. ಆದರೆ ಬೈಬಲ್ ಹಾಗೆ ಅಲ್ಲ. ಈಗ ಅಬ್ರಹಾಮನ ಚರಿತ್ರೆ ಇರ್ಬೋದು, ಯಾಕೋಬಂದಿರ್ಬೋದು, ಅವರು ಮಾಡಿದ ಒಳ್ಳೆಯದು ಕೆಟ್ಟದು ದೇವರು ಬರೆದಿದ್ದಾನೆ. ಯಾಕೆ ಕೆಟ್ಟದನ್ನು ದೇವರು ಬರೆದಿದ್ದಾನೆ ಅಂತ ಹೇಳಿದ್ರೆ, ಅವರ ಜೀವನದಲ್ಲಿ ಉಂಟಾದ ಪರಾಜಯಗಳು ನಾವು ಓದಿ ನಾವು ಆ ಪರಾಜಯಕ್ಕೆ, ಆ ಕೆಟ್ಟ ಕೃತ್ಯಕ್ಕೆ ನಾವು ಹೋಗದಂತೆ ನಮಗೊಂದು ಎಚ್ಚರಿಕೆಯಾಗಿ ದೇವರು ಅದನ್ನು ಇಟ್ಟಿದ್ದಾನೆ. ಅದೇ ಬೈಬಲಿಗೂ ಆಟೋಬಯೋಗ್ರಾಫಿಗೂ ಇರತಕ್ಕಂಥ, ಇಂದಿನ ಆಟೋಬಯೋಗ್ರಾಫಿಗೂ ಅಂದಿನ ಬೈಬಲಿಗೂ, ಅಂದರೆ ಬೈಬಲಿಗೂ ಅದಕ್ಕಿರತಕ್ಕಂಥ ವ್ಯತ್ಯಾಸ ಅದೇ ಆಗಿದೆ. ದೇವರು ಇದನ್ನು ಎಡಿಟ್ ಮಾಡಲಿಲ್ಲ. ಬೈಬಲನ್ನು ಇದ್ದದನ್ನು ಇದ್ದ ಹಾಗೆ ದೇವರು ಬರೀತಾ ಇದ್ದಾನೆ. ಇದರಿಂದ ನಮಗೆ ಅನೇಕ ಪಾಠ ಕಲಿಯುವುದಕ್ಕೋಸ್ಕರ ಮತ್ತಾಯನು ತನ್ನ ಈ ಸುವಾರ್ತೆಯನ್ನು ಬರೆದಾಗ ತನಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡದೆ ಇತರರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಮತ್ತಾಯನು ಕೊಡ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಇನ್ನು ಬೇರೆ ಒಂದು ಪ್ರತ್ಯೇಕತೆ ನಾನಿಲ್ಲಿ ಕಂಡದ್ದು, ಇವನು ಕೆಲಸದಲ್ಲಿ ಇರುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮತ್ತಾಯನನ್ನು ಆರಿಸ್ತಾ ಇದ್ದಾನೆ. ಒಂದು ಕಡೆಯಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತಿರುವಾಗ, ಕೆಲಸದಲ್ಲಿ ಇರುವಾಗ ಸ್ವಾಮಿ ಹೇಳ್ತಾನೆ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ. ಅದನ್ನು ಬಿಟ್ಟು ಅವನು ತಕ್ಷಣ ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿದ, ನಾನು ಈಗಾಗಲೇ ಹೇಳಿದ ಪೇತ್ರ, ಆಂಧ್ರ ಇರ್ಬೋದು, ಯಾಕೋಬ, ಯೋಹಾನ ಇರ್ಬೋದು, ಇವರನ್ನೆಲ್ಲ ಸ್ವಾಮಿ ಆರಿಸಿದಾಗ ಅವರನ್ನೆಲ್ಲ ಕೆಲಸ ಮಾಡುವ ಸ್ಥಳದಿಂದ ಆರಿಸ್ತಾ ಇದ್ದಾನೆ. ಇದೊಂದು ಪ್ರತ್ಯೇಕತೆ. ಯಾರನ್ನ ಮನೆಗೆ ಹೋಗಿ ಸಂಜೆ ಕರೀಲಿಲ್ಲ. ಈಗ ಮತ್ತಾಯ ಮನೆಯಲ್ಲಿ ಮಲಗಿದ್ದಾಗ ಬಂದು ಬಾ ನನ್ನನ್ನು ಹಿಂಬಾಲಿಸು ಅಂತ ಹೇಳಲಿಲ್ಲ. ಸ್ವಾಮಿ ಅವನ ಕೆಲಸದ ಸ್ಥಳದಿಂದ ಕರೀತಾ ಇದ್ದಾನೆ. ಅಂದರೆ ಇದರಿಂದ ಒಂದು ನಾವು ಕಲಿಯತಕ್ಕ ಪಾಠ, ನಮಗೆ ದೇವರು ಕೊಟ್ಟ ಭೌತಿಕವಾದಂತಹ ಅಥವಾ ಸೆಕ್ಯುಲರ್ ಜಾಬಿನಲ್ಲಿ ನಾವು ನಂಬಿಗಸ್ತರಾಗಿದ್ದರೆ ದೇವರು ನಮ್ಮನ್ನು ಆತ್ಮಿಕ ಕೆಲಸ ಕೊಡ್ತಾನೆ. ಇದು ನಾವಿಲ್ಲಿ ಕಲಿಯತಕ್ಕ ಒಂದನೇ ಪಾಠ. ಕೆಲವರು ಅಲ್ಲಿಯೂ ನಂಬಿಗಸ್ತರಲ್ಲ, ಇಲ್ಲಿ ಬಂದರೆ ಇಲ್ಲೂ ನಂಬಿಗಸ್ತರಲ್ಲ. ದೇವರಿಗೆ ನಂಬಿಗಸ್ತರು ಸಾಕು. ಈಗ ಜೆಬದಾಯನ ಮಕ್ಕಳು ರಾತ್ರಿ ಎಲ್ಲ ಏನು ಮೀನು ಬೇಟೆಗಾಗಿ ಬಲೆ ಹಾಕಿ ಬೆಳಿಗ್ಗೆ ದೋಣಿಯಲ್ಲಿ ಅವರು ಬಲೆಗಳನ್ನು ತೊಳೆಯುತ್ತಿದ್ದರು, ಕೆಲಸ ಮಾಡ್ತಾಯಿದ್ರು. ಅವರಿಗೆ ಒಪ್ಪಿಸಿದ ಭೌತಿಕ ಕೆಲಸದಲ್ಲಿ ಅವರು ನಂಬಿಗಸ್ತರಾಗಿದ್ದರು. ಅಂಥವ್ರನ್ನ ದೇವರು ಕರೀತಾ ಇದ್ದಾನೆ. ನಾವು ಏಲಿಯನ ಶಿಷ್ಯನಾದ ಏಲೀಷನು ಬಹಳ ಶಕ್ತಿಯುತವಾದಂಥ ಒಬ್ಬ ಪ್ರವಾದಿ. 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯದ 19ನೇ ವಚನದಲ್ಲಿ 12 ಜೊತೆ ಎತ್ತುಗಳೊಟ್ಟಿಗೆ ಉಳುಮೆ ಮಾಡುತ್ತಿರುವಾಗ 12ನೇ ಜೊತೆ ಎತ್ತನ್ನು ಏಲಿಯನ್ಸನು ಉಳುಮೆ ಮಾಡ್ತಾ ಇದ್ದ. ಏಲಿಯನು ಅವನ ಮೇಲೆ ಕಂಬಳೆ ಹಾಕಿ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸಂಜೆ ಮನೆಗೆ ಹೋಗಿ ಅಲ್ಲ ಕರೆದದ್ದು, ಉಳುಮೆ ಮಾಡುತ್ತಿರುವಾಗಲೇ ಕರೆದದ್ದು. ಅವನು ತಕ್ಷಣ ತಾನು ಉಳುಮೆ ಮಾಡುತ್ತಿದ್ದ ಎತ್ತುಗಳನ್ನು ಹೋಮ ಮಾಡಿ ಜನರಿಗೆ ಊಟ ಬಡಿಸಿ ಆತನು ಏಲೀಷನನ್ನು ಹಿಂಬಾಲಿಸ್ತಾ ಇದ್ದಾನೆ. ಅಂದರೆ ನಮಗೆ ದೇವರು ಕೊಟ್ಟ ಭೌತಿಕವಾದ ಸೆಕ್ಯುಲರ್ ಜಾಬ್ನಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಅಂಥವರನ್ನೇ ದೇವರು ಆತ್ಮಿಕ ಕೆಲಸಕ್ಕೆ ಉಪಯೋಗಿಸುವಂಥದ್ದು. ಅವಲನ್ನು ಹೇಳ್ತಾನಲ್ಲ ಪಾಸ್ಟರ್, ನಂಬಿಗಸ್ತನೆಂದೆಣಿಸಿ ನನಗೆ ಈ ಸೇವೆಯನ್ನು ಒಪ್ಪಿಸಿದನು ಎಂಬುದಾಗಿ. ಇವತ್ತು ಬೇಕಾದಷ್ಟು ಮಂದಿ ಇದ್ದಾರೆ, ಆದರೆ ನಂಬಿಗಸ್ತರು ಬಹಳ ಕಡಿಮೆ. ಕಳವರಾದವರು, ಬುದ್ಧಿವಂತರು, ಜಾಣರು, ಅರಿವುಳ್ಳವರೆಲ್ಲ ಇದ್ದಾರೆ ಇವತ್ತು. ಆದರೆ
ದೇವರಿಗೆ ಬೇಕಾದ ಅವರನ್ನಲ್ಲ, ದೇವರಿಗೆ ಬೇಕಾದ್ದು ನಂಬಿಗಸ್ತರನ್ನು. ನಾನು ಕಳೆದ ಎಪಿಸೋಡಲ್ಲಿ ಹೇಳಿದ ಹಾಗೆ ಮನವಾರ್ತೆಯಿಂದ ದೇವರು ಹುಡುಕುವಂಥದ್ದು ನಂಬಿಗಸ್ತಿಕೆ ಆಗಿದೆ. 12ನೇ ಕೀರ್ತನೆಯಲ್ಲಿ ಓದ್ತೇವೆ, ಭಕ್ತರು ಮುಗಿದು ಹೋಗಿದ್ದಾರೆ, ನಂಬಿಗಸ್ತರು ಇಲ್ಲವೇ ಇಲ್ಲ. ದೇವರು ಹುಡುಕಾಟದಲ್ಲಿದ್ದಾನೆ, ಎಲ್ಲಿ ಭಕ್ತರು ಸಿಗ್ತಾರೆ, ಎಲ್ಲಿ ನಂಬಿಗಸ್ತರು ಸಿಗ್ತಾರೆ ಅಂತೇಳಿ. ಇವತ್ತು ವಿಶ್ವಾಸಿಗಳಿದ್ದಾರೆ, ಪಾಸ್ಗಳಿದ್ದಾರೆ, ನೂರಾರು ಮಂದಿ ಇದ್ದಾರೆ, ಆದರೆ ದೇವರಿಗೆ ಬೇಕಾದ ಯಾರು? ಅವರನ್ನು ಹುಡುಕಾಟದಲ್ಲಿದ್ದಾರೆ ದೇವರು. ನಾವು ನಂಬಿಗಸ್ತರಾಗಿ ಕಂಡ್ರೆ ಖಂಡಿತವಾಗಿಯೂ ನಮಗೆ ದೇವರು ಸೇವೆ ಕೊಡ್ತಾನೆ, ನಮ್ಮನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಅದರಿಂದ ಒಂದು, ಅವನನ್ನು ಕರೆದವರನ್ನೆಲ್ಲ ಕೆಲಸದ ಸಂದರ್ಭಗಳಲ್ಲಿ ದೇವರು ಕರೀತಾ ಇದ್ದಾನೆ. ಮತ್ತು ಇನ್ನೊಂದು ನಾವು ಅಲ್ಲಿಂದ ಕಲಿಯಬೇಕಾದ ಸಂಗತಿ, ದೇವರಿಗೆ ಉತ್ಸಾಹಿಗಳು ಸಾಕು, ಸೋಮಾರಿಗಳು ಬೇಡ. ಅವರ ಕೆಲಸದಲ್ಲಿ ಅವರು ಉತ್ಸಾಹದೊಡನೆ ನಂಬಿಗಸ್ತರಾಗಿ ಕೆಲಸ ಮಾಡ್ತಾಯಿದ್ರು. ನಿದ್ದೆ ಮಾಡುವಾಗ ಕರೀಲಿಲ್ಲ. ಉತ್ಸಾಹಿಗಳು ಯಾವಾಗಲೂ ದೇವರಿಗೆ ಉತ್ಸಾಹಿಗಳು ಕಂಡ್ರೆ ಭಾಳ ಇಷ್ಟ. ನಮಗೆ ಕೊಟ್ಟ ಕೆಲಸವನ್ನು ನಾವು ಉತ್ಸಾಹದಿಂದ ಮಾಡಬೇಕು. ನಾವು ಏನು ಉದಾಸೀನತೆಯಿಂದ ಮಾಡುವವನ ಮೇಲೆ ದೇವರಿಗೆ ಪ್ರೀತಿ ಇಲ್ಲ, ಉತ್ಸಾಹದಿಂದ ನಾವು ಮಾಡಬೇಕು. ಹೀಗೆ ನಾವು ಮತ್ತಾಯನ ಕರೆಯುವಿಕೆಯಿಂದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿಯುವುದಕ್ಕಾಗಿ ನಮಗೆ ಸಾಧ್ಯ. ಅಷ್ಟೇ ಇಲ್ಲಿ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮತ್ತಾಯನ ಕರೆದು ಅವನು ಹಿಂಬಾಲಿಸ್ತಾನೆ. ಅನಂತರವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ 10ನೇ ವಾಕ್ಯದಲ್ಲಿ, ಅನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಎಂಬುದಾಗಿ. ಅಂದರೆ ಯೇಸು ಸ್ವಾಮಿಯನ್ನು ತಿರುಗಿ ಅವನು ತನ್ನ ಮನೆಗೆ ಊಟಕ್ಕೆ ಕರೀತಿದ್ದಾನೆ ಎಂಬುದಾಗಿ. ಹೌದು, ಒಂದು ವೇಳೆ ಅವತ್ತೇ ಇರಬಹುದು. ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಸಂಜೆ ಮತ್ತಾಯನು ತನ್ನ ಮನೆಯಲ್ಲಿ ಒಂದು ಔತಣವನ್ನು ಸ್ವಾಮಿಗಾಗಿ ಏರ್ಪಡಿಸ್ತಾ ಇದ್ದಾನೆ. ಈಗ ಯೇಸು ಸ್ವಾಮಿಗೋಸ್ಕರ ಮತ್ತಾಯನು ತನ್ನ ಹೃದಯವನ್ನು ಕೊಟ್ಟಾಯಿತು. ಯೇಸು ಸ್ವಾಮಿಯನ್ನು ಹಿಂಬಾಲಿಸಲಿಕ್ಕೆ ತೀರ್ಮಾನ ಮಾಡಿದ. ಅಲ್ಲಿಗೆ ನಿಲ್ಲಿಸದೆ ತನ್ನ ಮನೆಗೂ ಸ್ವಾಮಿಗೆ ಪ್ರವೇಶ ಕೊಡ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ನಾವು ಸ್ವಾಮಿಯನ್ನು ಕಂಡುಕೊಂಡ್ರೆ ನಮ್ಮ ಮನೆಯವರು ಸ್ವಾಮಿಯನ್ನು ಕಂಡುಕೊಳ್ಬೇಕು. ಮತ್ತಾಯ ಅದು ಮಾತ್ರವಲ್ಲ, ನನಗೆ ಈ ಭಾಗ್ಯ, ಸ್ವಾಮಿಯನ್ನು ಕಂಡುಕೊಳ್ಳುವ ಭಾಗ್ಯ ಸಿಕ್ತು, ನನ್ನ ಹಾಗೆ ಸುಂಕ ವಸೂಲು ಮಾಡುತ್ತಿರುವ ಪಾಪದಲ್ಲಿ ಇರತಕ್ಕಂಥ ಅನೇಕ ಸ್ನೇಹಿತರು ನನಗಿದ್ದಾರೆ, ಅವರು ಈ ಸ್ವಾಮಿಯನ್ನು ಕಂಡುಕೊಳ್ಬೇಕು ಅಂತೇಳಿ ಮತ್ತಾಯನು ಅವರನ್ನು ಸಹ ಮತ್ತಾಯನು ಸಂಜೆ ಔತಣ ಕೂಟಕ್ಕೆ ಕರೆಯುತ್ತಾ ಇದ್ದಾನೆ. ಅಂದರೆ ತನಗೆ ಸ್ವಾಮಿ ಬಗ್ಗೆ ಹೇಳಲಿಕ್ಕೆ ಅಷ್ಟೊಂದು ಪರಿಚಯ ಇಲ್ಲ, ಅವನು ಇನ್ನೂ ಆತ್ಮಿಕದಲ್ಲಿ ಬೆಳೆದಿಲ್ಲ. ಆದ್ದರಿಂದ ಸ್ವಾಮಿಯ ಬಳಿಗೆ ಅವರನ್ನ ಕರೆದುಕೊಂಡು ಬರುವಂತಹ ಒಂದು ಆಸಕ್ತಿ ಅವನಿಗಿದೆ. ಆದ್ದರಿಂದಲೇ ಬೇಕಾದರೆ ಸ್ವಾಮಿಯನ್ನು ಮಾತ್ರ ಊಟಕ್ಕೆ ಕರೆದು ಅವನು ಕುಟುಂಬ ಊಟ ಮಾಡ್ಬೋದು. ಆದರೆ ತನ್ನ ಸ್ನೇಹಿತರನ್ನು ಈ ಊಟದ ಪಂಕ್ತಿಯಲ್ಲಿ ಕೂರಿಸಲಿಕ್ಕೆ ಕಾರಣ ಅವರು ಯೇಸುಸ್ವಾಮಿಯನ್ನು ನೋಡಬೇಕು, ಅವರು ಯೇಸುಸ್ವಾಮಿಯನ್ನು ಅರಿಯುವುದಕ್ಕೆ ಮತ್ತಾಯನು ಒಂದು ಮಾರ್ಗವನ್ನು ತೋರಿಸ್ತಾ ಇದ್ದಾನೆ. ಮ್ಯಾಥ್ಯೂ ಆ್ಯಂಡ್ ಫ್ರೆಂಡ್ಸ್ ಅಂತೇಳಿ ಒಂದು ಸಂಘಟನೆ ಇದೆ. ಅವರು ಈ ರೀತಿ ಅಂದ್ರೇನು, ಈ ಒಂದು ಮೆಥಡನ್ನು ಸ್ವಾರ್ಥೀಕರಣಕ್ಕೋಸ್ಕರ ಅವರು ಉಪಯೋಗಿಸ್ತಾ ಇದ್ದಾರೆ. ಅಂದರೆ ಸಿಗುವಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಯೇಸುವನ್ನು ಇತರರಿಗೆ ಪರಿಚಯಪಡಿಸುವಂಥದ್ದು. ಈಗ ಫೆಸ್ಟಿವಲ್ ಸೀಸನ್ ಬರುವಾಗ, ಯಾವುದಾದ್ರೂ ಹಬ್ಬಗಳು ಬರುವಾಗ ನಮಗೆ ನಮ್ಮ ಫ್ರೆಂಡ್ಸನ್ನು ನಮ್ಮ ಮನೆಗೆ ಒಂದು ಔತಣಕ್ಕೆ ಕರೆಯುವುದರಲ್ಲಿ ಏನು ತಪ್ಪಿಲ್ಲ. ಆವಾಗ ಸ್ವಾಮಿಯನ್ನು ಅವರಿಗೆ ಪರಿಚಯಪಡಿಸಲಿಕ್ಕೆ ಒಂದು ಅವಕಾಶ, ಮತ್ತಾಯನು ಅದನ್ನೇ ಮಾಡ್ತಾ ಇದ್ದಾನೆ. ಅದೊಂದು ಒಳ್ಳೆಯ ಸಂದರ್ಭ, ಒಂದು ಸ್ವಾರ್ಥೀಕರಣಕ್ಕೆ ಒಂದು ಒಳ್ಳೆಯ ಮಾದರಿಯಾಗಿ ನಮಗೆ ಇದನ್ನು ಉಪಯೋಗಿಸಲಿಕ್ಕೆ ಸಾಧ್ಯ. ಸ್ವಾಮಿ ಈ ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟಕ್ಕೆ ಕೂತಿರುವಾಗ ಫರಿಸಾಯರು ಅದನ್ನು ಟೀಕಿಸ್ತಾ ಇದ್ದಾರೆ. ನಾವು ಕೆಳಗಿನ ವಾಕ್ಯದಲ್ಲಿ ಓದ್ತೇವೆ. ಅನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹು ಮಂದಿ ಸುಂಕದವರು ಪಾಪಿಗಳು ಬಂದು ಯೇಸುವಿನ ಮತ್ತು ಅವನ ಶಿಷ್ಯರ ಪಂಕ್ತಿಯಲ್ಲಿ ಕೂತ್ಕೊಂಡರು. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು, ನೀವು ನಿಮ್ಮ ಗುರು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಆತನು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನೀವು ಹೋಗಿ ನನಗೆ ಯಜ್ಞ ಬೇಡ ಕರುಣೆ ಬೇಕೆಂಬ ಮಾತಿನ ಅರ್ಥವನ್ನು ತಿಳ್ಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದ. ನೋಡ್ರಿ, ಇಲ್ಲಿ ಯೇಸುಸ್ವಾಮಿ ಒಬ್ಬ ನೀತಿವಂತನು. ಯೇಸುಸ್ವಾಮಿ ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುತ್ತಿರುವುದನ್ನು ಸಹಿಸಲಾಗದ ಫರಿಸಾಯರು ಯೇಸುಸ್ವಾಮಿಯನ್ನು ಟೀಕಿಸ್ತಾ ಇದ್ದಾನೆ. ನೀನು ಇವರ ಸಂಗಡ, ಇಂತಹ ಜನರ ಸಂಗಡ ಅನ್ಯೋನ್ಯತೆ ಬೆಳೆಸ್ತಾ ಇದ್ದೀಯ ಎಂಬುದಾಗಿ. ನೋಡ್ರಿ, ಫರಿಸಾಯರ ಮನೋಭಾವನೆ ಮತ್ತು ಯೇಸುವಿನ ಮನೋಭಾವನೆ ವ್ಯತ್ಯಾಸ ನಾವಿಲ್ಲಿ ಕಾಣುವಂಥದ್ದು. ನಾವೆಲ್ಲರೂ ಪಾಪಿಗಳಾಗಿದ್ದೆವು. ಸ್ವಾಮಿ ನಮ್ಮನ್ನು
ರಕ್ಷಿಸಿ ಇವತ್ತು ನೀತಿವಂತರಾಗಿ ಮಾಡಿದ್ದಾರೆ. ಅಂದ ಮಾತ್ರಕ್ಕೆ ನಾವು ಅವರೊಟ್ಟಿಗೆ ಸೇರಬಾರದು ಎಂಬುದಾಗಿ ಅಲ್ಲ ಅದರ ಅರ್ಥ. ನಾವು ಅವರೊಟ್ಟಿಗೆ ಸೇರಿದರೇನೆ ಅವರನ್ನು ಸ್ವಾಮಿಯ ಕಡೆಗೆ ತರಲಿಕ್ಕೆ ಸಾಧ್ಯ ಅಲ್ವಾ? ಕೆಲವರ ಮನೋಭಾವನೆ ನಾನು ನೋಡಿದ್ದೇನೆ ದೇವರ ಮಕ್ಕಳದು. ಮತ್ತು ಅವರ ಸಂಬಂಧಿಕರು, ಅವರ ನೆಂಟರು, ಅವರ ಸಮಾಜದವರೊಟ್ಟಿಗೆ ಯಾವ ಸಂಬಂಧವೂ ಇಟ್ಕೊಳ್ಳಲ್ಲ. ಯಾಕಂದ್ರೆ ಏನು, ನಾವು ಬೇರ್ಪಟ್ಟವರು. ನಾನು ಹೇಳುವಂಥದ್ದು, ನಾವು ಅಲ್ಲಿಗೆ ಹೋಗಿ ಅವರು ನಮ್ಮನ್ನು ಸ್ವಾಧೀನಿಸುವಂಥದ್ದಲ್ಲ, ನಾವು ಅವರನ್ನು ಸ್ವಾಧೀನಿಸಬೇಕು. ನಾವು ಅಲ್ಲಿ ಹೋಗದೆ ಹೇಗೆ ಸ್ವಾಮಿಯನ್ನು ತಿಳಿಸಲಿಕ್ಕೆ ಸಾಧ್ಯ? ನಾವು ಹೋಗಬೇಕು, ಅವರೊಟ್ಟಿಗೆ ಹೋಗಬೇಕು, ಅವರೊಟ್ಟಿಗೆ ನಾವು ಸಹಕರಿಸಬೇಕು. ಆದರೆ ಅವರು ನಮ್ಮನ್ನು ಸ್ವಾಧೀನ ಮಾಡುವಂಥದ್ದಲ್ಲ, ನಾವು ಅವರನ್ನು ಸ್ವಾಧೀನ ಮಾಡಬೇಕು. ಈಗ ಮತ್ತಾಯನ ಮನೆಗೆ ಸ್ವಾಮಿ ಹೋದದ್ದೇ ಅದೇ ಕಾರಣ, ಆ ಜನರನ್ನ ಸ್ವಾಧೀನ ಮಾಡುವುದಕ್ಕಾಗಿ. ಸುಂಕದವರ ಪಾಪಿಗಳ ಸ್ನೇಹಿತ ಎಂಬುದಾಗಿ ಯೇಸುಸ್ವಾಮಿ ತಿಳಿಯಲ್ಪಟ್ಟ. ಸಾಮಾನ್ಯವಾಗಿ ಫರಿಸಾಯರು ಯೇಸುಸ್ವಾಮಿ ಬಗ್ಗೆ ಆಡಿದಂತಹ ಒಂದು ಅವಹೇಳನಕಾರಿ ಹೇಳಿಕೆ, ಅವನು ಸುಂಕದವರ ಮತ್ತು ಪಾಪಿಗಳ ಸ್ನೇಹಿತ ಅಂತ. ಯಾಕೆ ಸ್ವಾಮಿ ಹಾಗೆ ವರ್ತನೆ ಮಾಡಿದ ಅಂತ ಹೇಳಿದ್ರೆ, ಅವರ ಮಟ್ಟಕ್ಕೆ ಇಳಿಯದೇ ಇದ್ದರೆ ಅವರನ್ನ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೌಲನೇ ಹೇಳ್ತಿದ್ದ, ನಾನು ಯಹೂದರನ್ನೇ ಗೆಲ್ಲುವುದಕ್ಕಾಗಿ ಯಹೂದನಂತ ಆದನು ಎಂಬುದಾಗಿ ಅಲ್ವಾ? ಅಂದ ಮಾತ್ರಕ್ಕೆ ಯಹೂದರು ಮಾಡುವ ಎಲ್ಲ ತಪ್ಪು ಪದ್ಧತಿಯನ್ನು ನಾನು ಮಾಡಬೇಕು ಅಂತಲ್ಲ ಅದರ ಅರ್ಥ. ನಾವು ಅವ್ರನ್ನ ಗೆಲ್ಲಬೇಕಾದ್ರೆ ಅವರ ಬಳಿಗೆ ನಾವು ಇಳಿದು ಹೋಗಬೇಕಾಗಿದೆ. ಆದರೆ ಅವರು ನಮ್ಮನ್ನು ಸ್ವಾಧೀನಿಸುವಂಥದ್ದಲ್ಲ, ನಾವು ಅವರನ್ನು ಸ್ವಾಧೀನಪಡಿಸುವಂಥವರಾಗಿರಬೇಕು. ಆದ್ದರಿಂದ ಯೇಸುಸ್ವಾಮಿ ಅವರಿಗೆ ಹೇಳುವಂಥ ಒಂದು ಮಾತಿದೆ, ನನಗೆ ಯಜ್ಞವಲ್ಲ ಬೇಕಾದ, ನನಗೇನು ಕರುಣೆ ಸಾಕು. ಯಜ್ಞ ರಿಚುವಲ್ಸ್ ಅಥವಾ ಏನು ಪದ್ಧತಿಗಳು, ಕಸ್ಟಮ್ಸ್, ಏನು ಧಾರ್ಮಿಕ ಪದ್ಧತಿಗಳು. ಇಲ್ಲಿ ಧಾರ್ಮಿಕ ಪದ್ಧತಿಗಳಿಗೆ ಅಲ್ಲ ಸ್ವಾಮಿ ಪ್ರಾಧಾನ್ಯತೆ ಕೊಡುವಂಥದ್ದು, ಅದರಲ್ಲಿರುವ ದೇವರ ಕರುಣೆಗೆ ದೇವರು ಪ್ರಾಧಾನ್ಯತೆ ಕೊಡ್ತಾ ಇದ್ದಾನೆ. ಈಗ ನಾವು ಎಷ್ಟೇ ಯಜ್ಞ ಹೋಮ ಮಾಡಿಯೂ ನಾವು ಕರುಣೆ ಇಲ್ಲದೆ ಅಥವಾ ಜನರನ್ನು ಪ್ರೀತಿಸದೆ ನಾವು ಮಾಡಿ ಪ್ರಯೋಜನ ಇಲ್ಲ ಅಂತ ಸ್ವಾಮಿ ಹೇಳುವಂಥದ್ದು. ಇವತ್ತು ನಾವೆಲ್ಲ ಮಾಡುತ್ತಿರುವಂಥದ್ದು ವಾಡಿಕೆಗಾಗಿ, ಆ ಒಂದು ಏನು ನಮ್ಮ ಸಿಸ್ಟಮ್ ಪೂರ್ತೀಕರಿಸಲಿಕ್ಕೆ ಅಥವಾ ನಮ್ಮ ಕ್ರಮ ನೆರವೇರಿಸಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಹಾಗೆ ಮಾಡುವುದರಿಂದ ಯಾವ ಪ್ರಯೋಜನ? ದೇವರಿಗೆ ಬೇಕಾದ, ದೇವರು ಅದರ ಹೃದಯ ನೋಡ್ತಾ ಇದ್ದಾನೆ ಮನುಷ್ಯಂದು. ನಾವು ಯಜ್ಞಕ್ಕಿಂತ ಯಾವುದು ದೇವರಿಗೆ ಬೇಕಾದು? ಕರುಣೆ ದೇವರಿಗೆ ಬೇಕು. ನಾವು ಇತರ ಮೇಲೆ ಕರುಣೆ ತೋರಿಸಬೇಕು, ಅವ್ರನ್ನ ನಾವು ಗೆಲ್ಲಬೇಕು, ಅದೇ ದೇವರಿಗೆ ಮುಖ್ಯ. ಕೆಳಗೆ ಇನ್ನೊಂದು ಭಾಗದಲ್ಲಿ ನಾವು ಓದ್ತೇವೆ, ಏನು ರೋಗಿಗೆ ವೈದ್ಯನು ಬೇಕೇ ಹೊರತು ಆರೋಗ್ಯ ಉಳ್ಳವನಿಗೆ ಬೇಕಾಗಿಲ್ಲ ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ. ರೋಗಿಗಳಿಗೆ ವೈದ್ಯನು ಬೇಕು. ನಾನು ವೈದ್ಯನಾಗಿ ಬಂದಿರೋದು ಯಾತಕ್ಕಾಗಿ? ರೋಗಿಗಳಿಗಾಗಿ. ನಾನು ರೋಗಿಯನ್ನು ಭೇಟಿ ಆಗದಿದ್ದರೆ ರೋಗಿ ಹೆಂಗೆ ವಾಸಿ ಆಗೋದು? ನಾನು ಚೇಂಬರ್ಲಿ ಕೂತು ರೋಗಿ ಗುಣ ಆಗಲಿ ಅಂತ ಹೇಳಿದ್ರೆ ಆಗ್ತದ? ರೋಗಿ ಹೇಗೆ ಗುಣ ಆಗೋದು? ವೈದ್ಯನನ್ನು ಭೇಟಿ ಆಗಬೇಕು, ವೈದ್ಯ ರೋಗಿಯನ್ನು ಭೇಟಿ ಆಗಬೇಕು, ಸಂಭಾಷಣೆ ಮಾಡಬೇಕು, ರೋಗ ವಿವರ ತಿಳಿಬೇಕು, ರೋಗಿಗೆ ಬೇಕಾದ ಮಾರ್ಗನಿರ್ದೇಶನ ವೈದ್ಯ ಕೊಡಬೇಕು, ಚಿಕಿತ್ಸೆ ಕೊಡಬೇಕು. ಈಗ ರೋಗಿಯನ್ನು ಭೇಟಿ ಆಗದೆ ವೈದ್ಯನಿಗೆ ಹೇಗೆ ರೋಗಿಯನ್ನು ಗುಣಪಡಿಸಲಿಕ್ಕೆ ಆಗುವಂಥದ್ದು? ನಮಗೆ ಬಂದ ದೊಡ್ಡ ಸಮಸ್ಯೆ ಅದೇ ಆಗಿದೆ. ನಾವು ಅವ್ರನ್ನ ಭೇಟಿ ಆಗುವುದಿಲ್ಲ, ನಾವು ಅವರೊಟ್ಟಿಗೆ ಹೊಕ್ಕು ಬಳಕೆಯೂ ಮಾಡಲ್ಲ, ಮತ್ತು ನಾವು ಹೇಗೆ ಅವ್ರನ್ನ ಸಂದರ್ಶಿಸುವಂಥದ್ದು? ವಾಸ್ತವಿಕವಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ, ರೋಗಿಗಳು ಯಾರು? ಪಾಪಿಗಳು ಸುಂಕದವರಲ್ಲ ರೋಗಿ, ನೀವೇ ಪರಿಸಾಯರೇ ವಾಸ್ತವಿಕವಾಗಿ ರೋಗಿಗಳಲ್ಲಿ. ಅವರ ರೋಗ ಅವರಿಗೆ ಗೊತ್ತಿಲ್ಲ, ಆದರೆ ಸ್ವಾಮಿಯ ಕಣ್ಣಲ್ಲಿ ದೊಡ್ಡ ರೋಗಿಗಳು ಯಾರು? ಈ ಸುಂಕದವರು ಪರಿಸಾಯರು ಮಾನಸಾಂತರ ಪಡ್ತಾರೆ, ಆದರೆ ಇವರು ಮಾನಸಾಂತರ ಪಡಲ್ಲ. ದೊಡ್ಡ ರೋಗ ಯಾರಿಗೆ? ಈ ಟೀಕಿಸುವವರಿಗೆ ದೊಡ್ಡ ರೋಗ. ಆದ್ದರಿಂದ ದೇವರು ವೈದ್ಯನಾಗಿ ಅಥವಾ ಆರೋಗ್ಯದಾಯಕನಾಗಿ ಇದ್ದಾನೆ. ಯಾರಿಗೋಸ್ಕರ? ರೋಗಿಗಳಿಗೋಸ್ಕರ. ಆದ್ದರಿಂದ ದೇವರು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ, ನಾನು ಶ್ರೀಮಂತರಿಗೋಸ್ಕರ ಅಲ್ಲ ಬಂದಿರುವಂಥದ್ದು, ನೀತಿವಂತರಿಗೋಸ್ಕರ ಅಲ್ಲ ಬಂದದ್ದು, ನಾನು ಯಾರಿಗೋಸ್ಕರ? ಪಾಪಿಗಳಿಗೋಸ್ಕರ ಬಂದಿರುವಂಥದ್ದು. ಆದ್ದರಿಂದ ಆ ಮನೋಭಾವನೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಮಾತ್ರವೇ ಅನೇಕರನ್ನ ಗೆಲ್ಲಲಿಕ್ಕೆ ಸಾಧ್ಯ ಎಂಬುದನ್ನು ಈ ಮತ್ತಾಯನ ಮಾನಸಾಂತರದ ಘಟನೆಯಿಂದ ನಮಗೆ ಕಲಿಯಲಿಕ್ಕೆ ಸಾಧ್ಯ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮೂಲಕವಾಗಿ ಮತ್ತಾಯನ ಮಾನಸಾಂತರದ ಕುರಿತಾಗಿ ನಾವು ನೋಡಿಕೊಂಡೆವು. ಯಾವ ರೀತಿಯಲ್ಲಿ ನಂಬಿಗಸ್ತನಾದ ಮತ್ತಾಯನನ್ನು ದೇವರು ತನ್ನ ಸೇವೆಗೆ ಕರೀತಿದ್ದಾನೆ ಎಂಬುದಾಗಿ ನಾವು ವಿಸ್ತಾರವಾಗಿ ತಿಳ್ಕೊಂಡೆವು. ನಮ್ಮ ಕಾರ್ಯಗಳು ನಾವು ನಂಬಿಗಸ್ತರಾಗಿರೋಣ. ದೇವರ ವಾಕ್ಯ ಹೇಳ್ತದೆ, ಸಣ್ಣದಲ್ಲಿ ನಂಬಿಗಸ್ತನಾಗಿರುವವನಿಗೆ ದೊಡ್ಡ ಸೇವೆ ಕೊಡಲ್ಪಡ್ತದೆ ಎಂಬುದಾಗಿ ಅಂತ ಹೇಳುತ್ತಾ ಇವತ್ತು ನಾವು ಕಾರ್ಯಕ್ರಮನ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ತಿಳಿಸಿಕೊಟ್ಟಂಥ
ದೇವ ಸೇವಕರಿಗೆ ಆಸರ ಟಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಬರಲಿಕ್ಕಿದ್ದೇವೆ. ನಿಮ್ಮ ನೆಚ್ಚಿನ ಆಸರ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.